ಹೌದು, ಅಶ್ವಿನಿ ಮೇಡಮ್ ಅವರ ಜೊತೆಗೆ ಆಫೀಸ್‌ಗೆ ಹೋಗಿ ಬರುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಧೃತಿ ಅವರು. ಧೃತಿ ಅವರು ಸದ್ಯಕ್ಕೆ ಇಲ್ಲೇ ಇದ್ದಾರೆ. ತಮಗೂ ಕೂಡ ಗೊತ್ತಿರುವ ಹಾಗೆ ಧೃತಿ ಅವರು ಫಾರಿನ್‌ನಿಂದ ಬಂದ್ರು. ಈಗ ಸದ್ಯಕ್ಕೆ ಫ್ಯಾಮಿಲಿ ಒಟ್ಟಿಗೆ ಸಮಯವನ್ನ ಕಳೀತಾ ಇದ್ದಾರೆ. ಎಲ್ರಿಗೂ ಕೂಡ ಖುಷಿಯನ್ನ ಪಡಿಸ್ತಾ ಇದ್ದಾರೆ. ಮತ್ತೆ ಧೃತಿ ಅವರು ಅಂದ್ರೆ ಎಲ್ರಿಗೂ ಕೂಡ ಅಚ್ಚುಮೆಚ್ಚು. ಅಪ್ಪು ಬಾಸ್ ಅವರ ಮಕ್ಕಳು ಹಾಗೇನೆ. ಎಲ್ರಿಗೂ ಕೂಡ ಇಷ್ಟವಾಗುತ್ತೆ. ಮತ್ತೆ ಇಬ್ರು ಅಣ್ಣಂದ್ರು ಯುವರಾಜ್ ಕುಮಾರ್, ವಿನಯ್ ರಾಜ್‌ಕುಮಾರ್ ಜೊತೆ ಸಮಯವನ್ನ ಕಳೀತಾರೆ ಫ್ಯಾಮಿಲಿ ಒಟ್ಟಿಗೆ. ಅಶ್ವಿನಿ ಮೇಡಮ್ ಅವರು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಅವರಿಗೆ ಫ್ರೀ ಟೈಮ್ ಸಿಗೋದೇ ಕಡಿಮೆ. ಹಲವಾರು ಪ್ರೋಗ್ರಾಮ್ ಕಾರ್ಯಕ್ರಮ ಅಂತೆಲ್ಲ ಓಡಾಡ್ತಿರ್ತಾರೆ. ಬಿಡುವಿನ ಸಮಯದಲ್ಲಿ ಮನೇಲಿ ಇರ್ತಾರೆ. ಅದ್ ಬಿಟ್ರೆ ಆಫೀಸ್‌ಗೆ ಹೋಗ್ತಾರೆ. ಸೊ ಅಲ್ಲೂ ಕೂಡ ಬಹಳಷ್ಟು ಕೆಲಸಗಳಿರ್ತವೆ. PRK ಸಂಸ್ಥೆ, ಸೊ ಅಲ್ಲಿಗೂ ಕೂಡ ಹೋಗ್ತಾ ಇರ್ತಾರೆ. ಅಶ್ವಿನಿ ಮೇಡಮ್ ಜೊತೆಗೆ ಬೇರೆ ಬೇರೆ ಒಂದು ಫಂಕ್ಷನ್ಗಳಿಗೆಲ್ಲ ಅಟೆಂಡ್ ಆಗ್ತಾ ಇರ್ತಾರೆ. ಅವರು ಏನು ಅವೈಲಬಲ್ ಇದ್ರೆ ಅಂದ್ರೆ ಮನೇಲೇ ಇದ್ರೆ ಅಶ್ವಿನಿ ಮೇಡಮ್ ಜೊತೆಗೆ ಹೋಗ್ತಾರೆ ಕಾರ್ಯಕ್ರಮ. ಮತ್ತೆ ಯಾವ್ದಾದ್ರು ಒಂದು ಫಂಕ್ಷನ್, ಊಟ, ಅಲ್ಲಿಗೆಲ್ಲ ಸುತ್ತಾಡಕ್ಕೂ ಕೂಡ ಆಚೆ ಕಡೆ ಹೋಗ್ತಾರೆ. ಒಟ್ಟಾರೆ ಒಳ್ಳೆ ಸಮಯವನ್ನ ಕಳೀತಾ ಇದ್ದಾರೆ. ಫಾರಿನ್ ಅಲ್ಲೇ ಇದ್ದು ವ್ಯಾಸಂಗವನ್ನ ಮುಗಿಸ್ಕೊಂಡು ಬಂದಿದ್ದಾರೆ ಧೃತಿ ಅವರು. ಧೃತಿ ಅವರಿಗೆ ಇಲ್ಲಿ ಇರಬೇಕು ಎಂಬ ಆಸೆಯೂ ಸಹ ಇದೆ. ನೆಕ್ಸ್ಟ್ ಫಾರಿನ್ಗೆ ಹೋಗಿ ಕೆಲಸವನ್ನ ಮಾಡ್ತಾರ ಅಥವಾ ತಾಯಿಯ ಕೆಲಸವನ್ನ ಮುಂದುವರಿಸ್ತಾರ, ಏನ್ ಕತೆ ಕಾದು ನೋಡ್ಬೇಕಿದೆ. ಅಪ್ಪು ಅವರ ಒಂದು ಆಸೆಯನ್ನಂತೂ ಈಡೇರಿಸಾಯ್ತು. ಈಗ ಸದ್ಯಕ್ಕೆ ಅವರು ಯಾವ ನಿರ್ಧಾರ ತೆಗೆದುಕೊಂಡು ಯಾವ ಒಂದು ಡಿಸಿಷನ್ ಮೇಲೆ ಅವರು ಕೆಲಸವನ್ನು ಮಾಡ್ತಾರೆ ಕಾದು ನೋಡ್ಬೇಕು.